ಸ್ನೇಹಿತರೆ, ಬಿಜೆಪಿಯ ಅಮಾಯಕ ಕಾರ್ಯಕರ್ತ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಯಾಕೆ ಇಷ್ಟೊಂದು ಕೋಪ, ಯಾಕೆ ಇಷ್ಟೊಂದು ದಾಳಿ ಅಂತ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಹಿಂದೆಂದೂ ಮಾತಾಡದೇ ಇರುವಂತ ಅವರು ಇವತ್ತು ಜನಾರ್ದನ ರೆಡ್ಡಿ ಅವರು ಅಮಾಯಕರು, ಅವ್ರಿಗೆ ಯಾಕೆ ಈ ರೀತಿಯಾದ ಶೋಷಣೆ ಮಾಡ್ತಾ ಇದ್ದೀರಿ, ಯಾಕೆ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದೀರೋ ಅವ್ರ ಮೇಲೆ ಅಂತ ಹೇಳಿ ಪಾಪ ಪ್ರೆಸ್ ಮೀಟ್ ಕೂಡ ನಡೆಸಿದ್ದಾರೆ. ಅಸಲಿಗೆ ಈ ಅಮಾಯಕ ಜನಾರ್ದನ್ ರೆಡ್ಡಿ ಯಾರು ಅಂತ ಗಮನಿಸಿದ್ರೆ ಸ್ನೇಹಿತರೆ, ಜಸ್ಟ್ ಓಲ್ಡ್ ಕೇಸಸ್ ಜನಾರ್ದನ್ ರೆಡ್ಡಿ ಅಂತ ಗೂಗಲ್ ಅಲ್ಲಿ ಒಂದು ಟೈಪ್ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲಿ ಅಂತ ಹೇಳಿದ್ರೆ, ಅವರು ಏನು ತಪ್ಪು ಮಾಡಿಲ್ಲ ಪಾಪ ಅವರು. ಆದ್ರೂ ಅವ್ರ ಮೇಲೆ ಮೈನಿಂಗ್ ಕೇಸಸ್ ಇದೆ, OMC ಓಬ್ಲಾಪುರಂ ಮೈನಿಂಗ್ ಕೇಸಸ್. ಅದರಲ್ಲಿ ಅವರ ಅಪರಾಧಗಳು ಕೂಡ ಒಂದಷ್ಟು ಸಾಬೀತಾಗಿವೆ. ಮೈನಿಂಗ್ ಕೇಸು, ಇಲ್ಲೀಗಲ್ ಆಕ್ಟಿವಿಟಿ, ಫೋರ್ಜರಿ, ಎಲ್ಲ ಕೇಸ್ಗಳು ಅವ್ರ ಮೇಲಿದೆ. ಆದ್ರೆ ಅವರು ಪಾಪ ತುಂಬಾ ಅಮಾಯಕರು. ನೀವೇನೇ ಹೇಳಿ, ಅಮಾಯಕರ ಮೇಲೇನೆ ಈ ತರ ಕೇಸ್ಗಳೆಲ್ಲ ಬರುವಂತದ್ದು. ಅದು ಬಿಜೆಪಿಯಲ್ಲಿರುವಂತಹ ಅಮಾಯಕ ಮುಗ್ಧ ಜನರ ಮೇಲೆ ಈ ರೀತಿಯಾದ ಕೇಸಸ್ ಇರತ್ತೆ. ಅವ್ರ ಮೇಲೆ 7 ವರ್ಷದ ಅವ್ರಿಗೆ 7 ವರ್ಷದ ಶಿಕ್ಷೆ ಕೂಡ ಕೋರ್ಟು ಆದೇಶ ಮಾಡಿರುತ್ತೆ. ಅದನ್ನ ಅವರು ಹೈಕೋರ್ಟಿಗೆ ಹೋಗಿ ಸ್ಟೇ ತೆಕ್ಕೊಂಡು ಇವತ್ತು ಬೇಯ್ಲಲ್ಲಿ ಇದ್ದಾರೆ. ಬೇಯ್ಲಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ ಕಣ್ರಿ. ಆತರ ಒಬ್ಬ ಮುಗ್ಧ ಅಮಾಯಕ ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡ್ಬಿಡ್ತಾರೆ. ಹಿಂಗೆಲ್ಲ ಅವ್ರ ಮೇಲೆ ನೀವು ಆಪಾದನೆ ಮಾಡೋದು ತುಂಬಾ ತಪ್ಪಾಗತ್ತೆ ಸ್ನೇಹಿತರೆ. ನೋಡಿ, ಅವ್ರ ಪರವಾಗಿ ಹೋರಾಟ ಮಾಡಕ್ಕೆ ಸತ್ಯದ ಪರದ ಧ್ವನಿ, ನ್ಯಾಯ ಪರದ ಧ್ವನಿ ಶೋಭಾ ಕರಂದ್ಲಾಜೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರು ಯಾವತ್ತಾದ್ರೂ ಮಾತಾಡೋದು ನೋಡಿದೀರಾ? ರಾಜ್ಯದಲ್ಲಿ ಒಂದು ಹೆಣ ಬೀಳ್ಬೇಕು ಅಥವಾ ಹೆಣ ಬೀಳುವ ಸಂಭವ ಇರಬೇಕು, ಆಗ ಮಾತ್ರ ಅವ್ರು ಮಾತಾಡುವಂಥದ್ದು. ಇನ್ನೂ ಒಂದು ಕಂಡೀಷನ್ ಅಪ್ಲೈ ಆಗತ್ತೆ, ಅದು ಇಂದು ಹೆಣ ಆಗಿರ್ಬೇಕು. ಇವತ್ತು ಝೆಡ್ ಸೆಕ್ಯೂರಿಟಿಯನ್ನ ಕೇಂದ್ರ ಸರ್ಕಾರ ಕೊಡ್ತಿರೋ, ರಾಜ್ಯ ಸರ್ಕಾರ ಕೊಡ್ತಿರೋ, ಅಮಾಯಕ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬಿಡ್ತೀವಿ ನಾವು ಬಳ್ಳಾರಿಯಲ್ಲಿ. ಅವತ್ ನೋಡಿದ್ರೆ ಸಿದ್ದು ಅವರು ಅವ್ರ ವಿರುದ್ಧ ಒಂದು ತೊಡೆ ತಟ್ಟಿ ಭುಜ ತಟ್ಟಿ ಹಿಂಗೆ ಹೋದ್ರು. ಬಂದಿದ್ದೀನಿ ಬಳ್ಳಾರಿಗೆ, ಎಲ್ಲಿದ್ಯಾ ರೆಡ್ಡಿ ಅಂತ ಕೇಳಿದ್ರು. ಪಾಪ ಅಡ್ರೆಸ್ ಗಿಲ್ದೆ ಒಂದಷ್ಟು ದಿನ ಹೊರಟೋಗಿದ್ರು. ಜಾಲಿಯಾಗಿದ್ದ ಜನಾರ್ದನ್ ರೆಡ್ಡಿ ಗಾಳಿಯಲ್ಲಿರೋ ಹಂಗೆ ಮಾಡ್ಬಿಡೋದು ಯಾಕೆ? ಪಾಪ ಯಾಕೆ ಈ ಕಾಟ ಕೊಡ್ತಾ ಇದ್ದೀರಿ ಮುಗ್ಧ ಜನಾರ್ದನ್ ರೆಡ್ಡಿಗೆ? ಸಿದ್ದರಾಮಯ್ಯ ಅವರು ಒಂದು ಕಾಲದಲ್ಲಿ ಪೀಡನೆ ಕೊಟ್ರು ಅವ್ರಿಗೆ. ಪಾಪ ಎಷ್ಟು ಕಷ್ಟ ಅನುಭವಿಸ್ಬಿಟ್ರು. ಈಗ ನೋಡಿದ್ರೆ ನಮ್ಮ ಬಂಡೆ ಅವರು ಬಂಡೆ ಗುದ್ದಿದ್ರೆ ಇನ್ನು ಉಳಿತಾರ? ಸಿದ್ದು ಗುದ್ದಿಗೆ ತಡ್ಕೊಳಕ್ಕಾಗಿಲ್ಲ, ಬಂಡೆ ಗುದ್ದನ ಅದ್ ಹೆಂಗ್ ತಡ್ಕತಾರೋ ಅದೇನ್ ಕತೆನೋ. ನೋಡಿ, ಆದಷ್ಟು ಬೇಗ ಬಿಜೆಪಿ ನಾಯಕರು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಮ್ ಜನಾರ್ದನ್ ರೆಡ್ಡಿ ಅವ್ರು ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಝೆಡ್ ಸೆಕ್ಯೂರಿಟಿನ ಕೊಟ್ಬಿಡಿ. ಈ ಮುಗ್ಧ ಅಮಾಯಕ ಜನಾರ್ದನ್ ರೆಡ್ಡಿ ಅವ್ರು ಏನಿದ್ದಾರೆ, ಅಲ್ಲೋ ಇಲ್ಲೋ ಒಂದಷ್ಟು ಫೋರ್ಜರಿ ಮಾಡ್ಕೊಂಡು, ಇಲ್ಲೀಗಲ್ ಆಗಿ ಒಂದಷ್ಟು ಮೈನಿಂಗ್ ಮಾಡ್ಕೊಂಡು, ಸ್ವಲ್ಪ ಕೋಟಿಗಳನ್ನ ಮಾಡ್ಕೊಂಡು ಗಂಟು ಮಾಡ್ಕೊಂಡು ಹಂಗೆ ದೊಣ್ಣೆಗಳನ್ನ ಇಟ್ಕೊಂಡು ಅವ್ರು ಕಾಪಾಡ್ಕೊಂತಾ ಇದ್ದಾರೆ. ಅವರ ಕಾಂಪೌಂಡ್ ಒಳಗೆ ಇವತ್ತು ಒಂದಷ್ಟು ದೊಣ್ಣೆಗಳು ಸಿಕ್ಕಿದೀವಿ ಅಂತೆ. ಇವರು ಮೊದಲೇ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಇವರ ಕಾಂಪೌಂಡ್ ಒಳಗೆ ದೊಣ್ಣೆಗಳು ಹೇಗೆ ಬಂದ್ವು ಅನ್ನುವಂಥದ್ದು ಪ್ರಶ್ನೆ ಅಲ್ವಾ? ಇವರ ಆರೋಪ ಏನಪ್ಪಾ ಅಂದ್ರೆ, ಇವರನ್ನ ಪ್ರೀ ಪ್ಲಾನ್ ಮಾಡಿ ಯಾರೋ ಹೊಡಿಯಕ್ ಹೋಗಿದ್ರು ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಅವರ ಕಾಂಪೌಂಡ್ ಅಲ್ಲಿ ದೊಣ್ಣೆಗಳು ಯಾಕೆ ಸಿಕ್ವು ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ. ಆದ್ರೂ ಇವ್ರ ಅಮಾಯಕರು ಸ್ನೇಹಿತರೆ, ಅಮಾಯಕ ಮುಗ್ಧ ಜನಾರ್ದನ್ ರೆಡ್ಡಿ. ಹೇಗೆ ಹೇಳಿ? ಅಮಾಯಕ ಮುಗ್ಧ ಜನಾರ್ದನ್ ರೆಡ್ಡಿಗೆ ನ್ಯಾಯ ಸಿಗೋವರೆಗೂ ಶೋಭಕ್ಕ ಹೋರಾಟ ಮಾಡ್ತಾರೆ. ಅವ್ರ ಜೊತೆಗೆ ನೀವೆಲ್ಲ ಬೆಂಬಲಕ್ಕೆ ನಿಂತ್ಕೊಳ್ಬೇಕು, ಮರಿಬಾರ್ದು, ಆಯ್ತಾ? ಯಾಕಂದ್ರೆ ಅವ್ರಿಗೇನಾದ್ರೂ ತೊಂದರೆ ಆಗ್ಬಿಟ್ರೆ ಪಾಪ ಕಷ್ಟ ಅಲ್ವಾ? ಈಗಾಗ್ಲೇ ಬೇಯ್ಲಲ್ಲಿ ಬೇರೆ ಆಚೆ ಇದ್ದಾರೆ. ಎಲ್ಲ ಸಿಸ್ಟಮ್, ಎಂಟೈರ್ ಸಿಸ್ಟಮು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲ ಜನಾರ್ದನ ರೆಡ್ಡಿ ಅವರ ವಿರುದ್ಧನೇ ಇದೆ. ಅಮಾಯಕರ್ರಿ ಪಾಪ. ಇಲ್ಲಿಗಲ್ ಡಾಕ್ಯುಮೆಂಟ್ ಮಾಡ್ಕೊಂಡು ಒಂದಷ್ಟು ಬ್ರೈಬ್ ಎಲ್ಲ ಕೊಟ್ಟು, ಮಗಳ ವಿಚಾರದಲ್ಲೂ ಒಂದಷ್ಟು ಬ್ರೈಬ್ ಕೇಸ್ಗಳನ್ನ ಹಾಕಿಸ್ಕೊಂಡು ಹಂಗೆ IT ED ರೈಡ್ಗಳು ಬೇರೆ ಅದ್ರ ಮಧ್ಯೆ ಕರ್ಮಕ್ಕೆ. ಅದಕ್ಕೆ ಹೋಗಿ ಬಿಜೆಪಿನೂ ಬೇಡ ಅಂತ ಒಂದ್ ಟೈಮಲ್ಲಿ ಅವರು ಬೇರೆ ಪಕ್ಷ ಕಟ್ಕೊಂಡ್ಬಿಟ್ಟಿದ್ರು.
ವಾಪಸ್ ಬಿಜೆಪಿಯವರು ಆಯ್ತು ಬಾ ವಾಷಿಂಗ್ ಪೌಡರ್ ನಿರ್ಮಾ ಮಾಡಿ ಎಲ್ಲ ಕೇಸ್ಗಳಿಂದ ಮುಕ್ತ ಮಾಡೋಣ ಅಂತ ವಾಪಸ್ ಕರ್ಕೊಂಡು ಬಂದು ಈ ಅಮಾಯಕ ಮುಗ್ಧ ಬಾಲಕನನ್ನ ಕಾಪಾಡ್ತಾ ಇದ್ರೆ ಒಂದ್ ಕಡೆ ಅವ್ರು ಗುದ್ದುತ್ತಾ ಇದ್ದಾರೆ. ಯಾರು? ನಮ್ ಸಿದ್ದರಾಮಯ್ಯ ಅವ್ರು ಇವಾಗ ಸ್ವಲ್ಪ ಲೂಸ್ ಬಿಟ್ಟಿದ ತಕ್ಷಣ ಬಂಡೆ ಉಳಿತಾರೇನ್ರಿ ಸರ್? ಡಿ ಕೆ ಶಿವಕುಮಾರ್ ಸರ್ ಸ್ವಲ್ಪ ಕನಿಕರ ತೋರಿಸಿ ಸರ್. ಪಾಪ ಅಮಾಯಕ ಸರ್, ಮುಗ್ಧ ಬಾಲಕ ಜನಾರ್ದನ್ ರೆಡ್ಡಿ ಮೇಲೆ ಯಾಕೆ ಈ ಬೀಭತ್ಸ ಭಯಂಕರ ಹೋರಾಟ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಸರ್? ಪಾಪ ಪುಟ್ಟು ಗುಬ್ಬಿ, ಜೋರಾಗಿ ಗಾಳಿ ಬಂದ್ರೇನೆ ಅಲಾಡ್ಬಿಡುತ್ತೆ ಗುಬ್ಬಿ. ಅಲ್ಲ, ಈ ತರ ನಾನು ಹೇಳ್ತಾ ಇರೋದು ಏನಾದ್ರೂ ನಂಬಕ್ ಸಾಧ್ಯ ಆಗ್ತಾ ಇದೆಯಾ ಸ್ನೇಹಿತರೆ ನಿಮಗೆ? ಈ ರೀತಿಯಾದ ವಾದವನ್ನ ಬಿಜೆಪಿಯವರು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ, ಇದು ಅವರ ಮಾತುಗಳು. ಜನಾರ್ದನ್ ರೆಡ್ಡಿ ಅವರನ್ನ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೊಂದು ಪ್ರಾಣ ಹೋಗಿದೆ ಕಾಂಗ್ರೆಸ್ ಕಾರ್ಯಕರ್ತನದ್ದು. ಯಾರ ಬುಲೆಟ್ ತಗ್ಲಿತು ಅನ್ನೋದಕ್ಕಿಂತ ಯಾರಿಂದ ಜಗಳ ಆಯ್ತು, ಯಾಕೆ ಈ ಗಲಭೆ ಸೃಷ್ಟಿ ಆಯ್ತು, ಏನ್ ಈ ಅಶಾಂತಿಗೆ ಕಾರಣ ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಪಾಪ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಸತ್ತು ಹೆಣವಾಗಿ ಒಂದು ಮಗ ತೀರ್ಕೊಂಡಿರೋದ್ರ ಬಗ್ಗೆ ಕನಿಕರ ಇಲ್ಲ. ಇವ್ರಿಗೆ ಝೆಡ್ ಸೆಕ್ಯೂರಿಟಿ ಬೇಕಂತೆ, ಕೊಟ್ಬಿಡಿ. ಝೆಡ್, ಎಕ್ಸ್, ವೈ, ಝೆಡ್, ಎ ಇಂದ ಝೆಡ್ ವರ್ಗು ಕೊಟ್ಬಿಡಿ ಸೆಕ್ಯೂರಿಟಿ. ಪಾಪ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಇರುವಂತಹ ಜನಾರ್ದನ್ ರೆಡ್ಡಿ ಅವ್ರಿಗೆ, ಆ ಮುಗ್ಧ ಬಾಲಕ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೊಡದೆ ಹೋದ್ರೆ ಮತ್ತೆ ಯಾರಿಗೆ ಕೊಡಕ್ಕಾಗತ್ತೆ ಹೇಳಿ? ಜನಸಾಮಾನ್ಯರಿಗೆ ಕೊಡಕ್ಕಾಗುತ್ತಾ? ಅಲ್ವಾ? ಮುಗ್ಧರಿಗೆ ಕೊಡ್ಬೇಕು. ಆ ರೀತಿಯಾದ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಮುಗ್ಧ, ಫೋರ್ಜರಿ ಮಾಡಿಲ್ಲ, ಯಾವುದೇ ಡಾಕ್ಯುಮೆಂಟ್ ಅನ್ನು ಏನು ಮಾಡಿಲ್ಲ, ಯಾವ ಕೋರ್ಟು ಅವ್ರ ವಿರುದ್ಧ ಯಾವುದೇ ಜೀವಾವಧಿ ಶಿಕ್ಷೆ ಅಥವಾ ಯಾವ ಶಿಕ್ಷೆಗಳನ್ನು ವಿಧಿಸಿಲ್ಲ. 7 ವರ್ಷದ ಶಿಕ್ಷೆಗಳನ್ನು, ಕಠಿಣ ಕಾರಾಗೃಹ ಶಿಕ್ಷೆಗಳನ್ನು ವಿಧಿಸದೇ ಇರುವಂತಹ ಅಮಾಯಕ ಜನಾರ್ದನ್ ರೆಡ್ಡಿ ಅವ್ರಿಗೆ ಝೆಡ್ ಸೆಕ್ಯೂರಿಟಿನ ಕೇಂದ್ರ ಸರ್ಕಾರನೂ ಕೊಡಿ. ಅವ್ರು ಓದಲ್ಲಿ ಬಂದಲ್ಲೆಲ್ಲ ಫುಲ್ ಸೆಕ್ಯೂರಿಟಿನ ಅವರು ಈ ಎಲ್ಲ ಏನೋ ಮೈನಿಂಗ್ ದಂಧೆಗಳಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಲಿ, ಇನ್ನೂ ಏನಾದ್ರೂ ಹೊಸತನವನ್ನ ತಗೊಂಡು ಬರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಕೂಡ ಕೊಡಬೇಕು ಅಂತ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಇದೆಲ್ಲ ಕೊಡ್ಬೇಕು ಅವ್ರಿಗೆ. ಕೊಟ್ರೆ ಅಲ್ವಾ ಕ್ರೈಮ್ ಚೆನ್ನಾಗಿರೋದು, ದೇಶದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗೋದು. ಅವ್ರ ಪಾಪ ಬರೀ ದೊಣ್ಣೆಗಳಿಟ್ಕೊಂಡು ಹೋರಾಟ ಮಾಡ್ತಾ ಇದಾರಂತೆ. ಒಂದಷ್ಟು ಗನ್ಗಳು, ಯಾಕಂದ್ರೆ ಅವ್ರು ಬಾರ್ಡರ್ ಅಲ್ಲಿ ಇದಾರೆ ನೋಡಿ ಹೋರಾಟ ಮಾಡೋದಕ್ಕೆ. ಅಮಾಯಕ ಜನಾರ್ದನ್ ರೆಡ್ಡಿ ಅವರು ಒಂದಷ್ಟು ಗನ್ಗಳು, ಸೆಕ್ಯೂರಿಟಿಗಳು ಎಲ್ಲ ಕೊಟ್ಬಿಡಿ. ಇರೋಬ್ಬರ ಅಮಾಯಕರನ್ನೆಲ್ಲ ಹೊಡೆದು ಬಿಸಾಕ್ಬಿಡ್ಲಿ. ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಗಲಭೆ ಮಾಡ್ತಾರೆ, ಎಬ್ಬಿಸ್ತಾರೆ ಅಂತ ಆದ್ರೆ, ಅವರು ಜಿಲ್ಲೆಯಲ್ಲಿ ಇಲ್ಲದೆ ಇರುವಾಗ ಜಿಲ್ಲೆ ಶಾಂತಿಯಾಗಿತ್ತು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ರು ಕೂಡ ಅವರನ್ನೇ, ಜನಾರ್ದನ ರೆಡ್ಡಿ ಅವರನ್ನೇ ಅಮಾಯಕರಾಗಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಗೆ ಬಂತು ಇವ್ರ ರಾಜಕಾರಣ ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಜನಸಾಮಾನ್ಯರು ಯಾರ ವಿರುದ್ಧ ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವ ರಾಜಕಾರಣಕ್ಕೋಸ್ಕರ ಈ ಬಳ್ಳಾರಿಯಲ್ಲಿ ಈ ರೀತಿಯಾದ ಒಂದು ಭಯಂಕರವಾದ ಒಂದು ಸಿಚುವೇಶನ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ಜನ ಅರ್ಥ ಮಾಡ್ಕೊಳ್ಬೇಕು. ನನ್ಗೆ ಇವತ್ತು ಬಹಳ ಖುಷಿಯಾಗಿದ್ದೇನು ಅಂದ್ರೆ DCM DK ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಖಡಕ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದಾರಲ್ಲ, ಅದು ಖುಷಿ ಆಯ್ತು. ಇಲ್ಲ, ನೀವು ಗುದ್ದಾಡ್ಲೇಬೇಕು ಬಂಡೆ ಸರ್, ನೀವು ಈ ಒಂದು ಏನು ಇಲ್ಲೀಗಲ್ ಆಕ್ಟಿವಿಟಿ ಮಾಡೋ ಈ ಅಮಾಯಕ ಮನುಷ್ಯನನ್ನ ಫಸ್ಟ್ ಬಳ್ಳಾರಿಯಿಂದಾನೇ ಅಲ್ಲ, ರಾಜ್ಯದಿಂದಾನೇ ಹೊರಗಡೆ ಹಾಕೋದಕ್ಕೆ ಏನಾದ್ರು ವ್ಯವಸ್ಥೆ ಇದ್ರೆ ಅದನ್ನ ಮಾಡ್ಬೇಕು. ಏನೋ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಇಷ್ಟು ಕೇಸ್ಗಳನ್ನು ನೋಡಿದ್ದಾರೆ, ಜೀವನದ ಅನುಭವ ಇದೆ, ರಾಜಕಾರಣ ಮಾಡಿದಾನೆ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ಗಲಭೆ ಸೃಷ್ಟಿ, ಒಂದು ಬ್ಯಾನರ್ ವಿಚಾರಕ್ಕೆ ಗಲಭೆ ಸೃಷ್ಟಿ ಮಾಡುವಂತಹ ಒಂದು ಸಿಚುವೇಶನ್ ಅನ್ನ, ಗಲಭೆ ಸೃಷ್ಟಿ ಮಾಡುವಂತಹ ಅಲ್ಲ, ಮಾಡಿ ಆಗಿ ಒಂದು ಪ್ರಾಣ ಕೂಡ ಹೋಗಿದೆ. ಈಗ್ಲೂ ಆತನನ್ನ ಅಮಾಯಕ ಅಂತ ಹೇಳುವಂತಹ ಬಿಜೆಪಿಯ ಈ ಒಂದು ಕೆಟ್ಟ ಮನಸ್ಥಿತಿಗೆ ಏನ್ ಹೇಳೋಣ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಎನಿವೇಸ್, ಜನಾರ್ದನ್ ರೆಡ್ಡಿ ಯಾರು, ಎಷ್ಟು ಅಮಾಯಕ ಅನ್ನೋದಂತೂ ನಾನು ನಿಮ್ಗೆ ಕನ್ವೆ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, and don't forget to subscribe my YouTube channel Shailaja Amarnath. Thank you friends.